ಮಾಮೇರಿ ಹುಣ್ಣಿಮೆ ನಿನ್ನೆ ಮಾಡಿರ ಇವತ್ತು ಮಾಡಿರಿ? ನಾವು ಹುಣ್ಣಿಮೆ ಇವತ್ತು ಮಾಡಿವ. ನಿನ್ನೆ ಒಟ್ಟು ಸಾವಿತ್ರಿ ಪೂಜೆ ಮಾಡಿದ್ವಿ, ಇವತ್ತು ಹುಣ್ಣಿಮೆ ಮಾಡಿದ್ವಿ. ನೀವು? ಹೌದ್ರಿ, ನಾವು ಇವತ್ತೇ ಮಾಡೇವ್ರಿ. ಕೆಲವೊಬ್ರು ನಿನ್ನೆ ಹುಣ್ಣಿಮೆ ಮಾಡ್ಯಾರಂತ ಅದಕ್ಕೆ ಅಂದ್ಯಾರಿ. ಮಾಡ್ಯಾರ ಬಿಡು. ಅಂದಂಗ ನಿನ್ನೆ ಒಟ್ಟು ಸಾವಿತ್ರಿ ಪೂಜೆಗೆ ಅಷ್ಟ್ರು ಕೂಡ ಹೋಗಿದ್ರೇನ್ರಿ? ನನಗೆ ಮಾತ್ರ ಹೇಳಿಲ್ಲ ನೋಡ್ರಿ ಮಾಮಿ. ನೀವು ಫೋಟೋ ಹಾಕಿದ್ರಿ, ಅದನ್ನ ನೋಡಿ ಗೊತ್ತಾಗದ ನನಗೆ. ನಾನು ಬರ್ತಿದ್ನಿಲ್ರಿ. ಈ ಗ್ರೂಪ್ನಾಗ ಹಾಕಿನೆಲ್ಲ ಹಿಂಗ್ಯಾಕೆ ಮಾಡ್ತೀವಿಣ? ಎಲ್ಲರಿಗೆ ಗೊತ್ತಾಗ್ಲಿ ಅಂತೇಳಿ ಒಬ್ಬೊಬ್ರಿಗೆ ಫೋನ್ ಮಾಡಿ ಏನು ಕರೆದಿಲ್ಲ. ಗ್ರೂಪ್ನಾಗ ಒಮ್ಮೆ ಹಾಕಿದ್ರೆ ಎಲ್ಲರಿಗೆ ಗೊತ್ತಾಗ್ತದ ಅಂತೇಳಿ ಇವ್ರ ಮನ್ಯಾಗ ಅದವಾ ಒಟ್ಟು ಸಾವಿತ್ರಿ ಪೂಜೆ ಮಾಡ್ಲಿಕ್ಕೆ ಅಷ್ಟು ಒಂದೇ ಕಡೆ ಮಾಡಮು ಚಂದ ಅನಿಸ್ತದ. ಅಲ್ಲಿ ಪ್ರವಚನ ಹೇಳಲಿಕ್ಕೆ ಗುರುಗಳು ಬರೋರಿದ್ದಾರಂತ ಅಲ್ಲಿ ಹೋಗುಮಂತೇಳಿ ಎಲ್ಲ ಬರೋದು ಚಂದಾಗಿ ಹಾಕಿನಿ ಗ್ರೂಪ್ನಾಗ. ನೀ ನೋಡಿರ್ಲಿಕ್ಕೆ ಇಲ್ಲಿ ನೋಡು. ನೀ ನೋಡ್ಲಾದ್ರೆ ಇರ್ತೀರವ, ನನ್ನ ಮೇಲೇನೆ ಅಪವಾದ ಕೊಡ್ತೀರಿ ಮತ್ತೆ. ಹಾಕಿರಿ, ನಾನು ನೋಡಿಲ್ರಿ. ನೆಟ್ ಖಾಲಿ ಆಗಿದ್ರಿ, ಹಂಗಾಗಿ ಮೆಸೇಜ್ ಯಾವ ಬರಲ್ಲ ನನಗೆ. ಫೋನ್ ಮಾಡಿ ಹೇಳಿರಿ ಅಂತ ಮಾಡಿದ್ದೆ ಎಲ್ಲರಿಗೆ. ಅಲ್ಲ ನೀವರ ಸುಮಾ ಈಕಿ ಪಂಕಜ ಯಾರು ಒಬ್ರ ಫೋನ್ ಮಾಡ್ಬೇಕಿಲ್ರಿ ನನಗೆ. ಒಂದೊಂದ್ಸಲ ನೆಟ್ ಇರ್ತದ, ಇರಂಗಿಲ್ಲ. ವಾಟ್ಸಪ್ ನೋಡಿರ್ತೀವಿ, ನೋಡಿರಂಗಿಲ್ಲ. ಫೋನ್ ಮಾಡಿ ಹೇಳಿದ್ರೆ ಒಂದು ಸ್ವಲ್ಪ ನಾವು ಬರ್ತೀವವ್ವ. ಬಿಟ್ಟು ಹೋದ್ರೆ ಹಂಗೆ ಸರಿ ಅನಿಸ್ತದ. ನಮ್ಮ ಮಂಡಳಿಯವ್ರು ಎಲ್ಲರೂ ಸೇರಿ ಹೋದ್ರೆ ಚಂದ. ನಮಗೇನು ಗೊತ್ತೇವ, ನೀ ನೋಡಿ ಅಂತ ಮಾಡಿದ್ವಿ ನಾವು. ನೀ ಹಚ್ಬೇಕಾಗಿತ್ತು ಫೋನು, ಎಲ್ಲಾರ ಓದ್ತಿರಣ್ಣ ಅಂತೇಳಿ. ನಮಗಾರ ಏನು ಗೊತ್ತಿರ್ತದ? ಟೈಮಿಂಗನ್ನು ಹಾಕಿದ್ರು ಮಾಮಿಯರು. ಹೆಂಗಿದ್ರು ಅದೇ ಟೈಮಿಗೆ ಅಷ್ಟು ಕೂಡ ಅಲ್ಲಿ ಹೋದ್ವಿ, ಪೂಜೆ ಮಾಡಿದ್ವಿ, ಬಂದ್ವಿ. ಯಾರಿಗ್ಯಾರೋ ಫೋನ್ ಮಾಡಿಲ್ಲ, ಬರ್ರಿ ಅಂತ ಕರ್ದಲ್ಲ. ಹೋಗ್ಲಿ ಬಿಡ್ರಿ, ಇದ್ರಾಗ ಏನು ಸಿಟ್ಟಿಗೆ ಇರ್ದಿರ್ತದ? ನೀ ಮೆಸೇಜ್ ನೋಡಿರ್ಬೇಕು ಅಂತೇಳಿ ಅವ್ರು ಬಿಟ್ಟಾರ. ಅವ್ರಿಗೇನು ಗೊತ್ತ ಪಾಪ, ನೀ ನೋಡಿಲ್ಲ ಅಂತೇಳಿ. ನೀ ನೋಡಿಲ್ಲ, ನಿನಗೆ ಗೊತ್ತಾಗಿಲ್ಲ. ಹಿಂಗಾತದ ನೋಡುವ. ಅಲ್ಲಿ ಹೋಗಿಂದಾರ ವೀಣಾ ಯಾಕೆ ಬಂದಿಲ್ಲ ಅಂತೇಳಿ ಅವರು ಫೋನ್ ಮಾಡ್ಬೇಕಾಗಿತ್ತು. ಸ್ವಲ್ಪ ಲಕ್ಷ ಇರಂಗಿಲ್ಲ ಹಂಗ. ಅಲ್ಲಿನೂ ಭಾಳ ಮಂದಿ ಬಂದಿರ್ತಾರಲ್ಲ, ಹಂಗ ಇದು ಆಗಿರಂಗಿಲ್ಲ, ಏನೋ ಆಗಿರ್ಬೇಕು, ಬಿಟ್ಟಿರ್ಬೇಕು ಅಂತ ತಿಳ್ಕೊಂಡಿರ್ತಾರ. ಹಂಗೆಲ್ಲ ಏನು ತಿಳ್ಕೊಬಾರ್ಬಿಡು ವೀಣಾ, ಸುಮ್ಮಿರು. ಈಗ ಏನು ತಪ್ಪು ತಿಳ್ಕೊಳಂಗಿಲ್ಲ ಬಿಡ್ರಿ. ಆದ್ರೆ ಎಲ್ಲರ ಜೊತೆ ಕೂಡಿ ಮಾಡಿದ್ರೆ ಚಂದ ಅನಿಸ್ತದೆ ಒಂಚೂರು. ಅಂದ್ರೆ ಫೋಟೋ ಗಿಟೋ ತೆಗ್ಸ್ಕೊಂಡ್ರಲ್ಲ, ನಾವು ಬರ್ತಿದ್ವಿ. ನಾವು ಬಿಟ್ಟಿಲ್ರ, ನಾವು ಇಲ್ಲಿ ಮನೆ ಮುಂದೆ ಹಳೆ ಗಿಡ ಅದಲ್ರಿ, ಅಲ್ಲಿ ಹೋಗಿ ನಾನು ಪೂಜೆ ಮಾಡಿ ಬಂದೀನಿ. ಮತ್ತಾಯ್ತು ತಗೋ, ಎಲ್ಲಾರ ಒಂದ್ ಕಡೆ ಪೂಜೆ ಮಾಡಿ ಆಯ್ತು. ಭಕ್ತಿಯಿಂದ ಪೂಜೆ ಮಾಡಿಬಿಟ್ರೆ ಸಾಕಯ್ಯವ. ಎಲ್ಲರ ಜೊತೆ ಕೂಡುದು ಏನಿರ್ತದ? ಬರೀ ಫೋಟೋಕ್ಕೆ ಹೋದಂಗೆ ನೋಡಲ್ಲಿ. ಅದು ಕರೆ ಅದ ನೋಡ್ರಿ ಮಾಮಿ. 4 ಮಂದಿ ಕೂಡದಲ್ಲಿ ಬರೀ ಫೋಟೋ ಅನ್ನೋದೇ ಆಗ್ತದ್ರಿ. ಸುಮ್ಮ ನಮ್ಮಷ್ಟಕ್ಕೆ ನಾವು ಹೋಗಿ ಭಕ್ತಿಯಿಂದ ಪೂಜೆ ಮಾಡಿ ಬಂದ್ರೆ ಅದು ಹೊರ ಒಂದು ಅರ್ಥ ಇರ್ತದ್ರಿ. ಅಲ್ಲ, ಫೋಟೋನು ಆಯ್ತು, ಪೂಜೆನೂ ಚಂದ ಇರ್ತದ, ಗುರುಗಳು ಬಂದಿರ್ತದ, ಚಂದ ಪ್ರವಚನ ಅದು ಇರ್ತದ ಬಿಡು. ಅದ್ರಾಗೇನಿಲ್ಲ, ಎಲ್ಲರೂ ಕೂಡಿ ಹೋಗಿ ಮಾಡೋದೇ ಚಲೋ. ಆದ್ರೆ ಒಂದೊಂದ್ಸಲ ಮಿಸ್ಟೇಕ್ ಆಗಿರ್ತಲ್ಲ, ಹಿಂಗೆ ತಪ್ಪು ತಿಳ್ಕೊಬಾರ್ದು ಅಂತ. ಹೋಗ್ಲಿ ಬಿಡ್ರಿ, ಈಗ ಅದನ್ನ ಬಿಟ್ಟು ಬಿಡ್ರಿ. ಅಲ್ಲಿಗೆ ನಿನ್ನೆ ಆಚಾರ್ಯ ಬಂದಿದ್ರಲ್ರಿ, ಎಷ್ಟು ಚಂದ ಪ್ರವಚನ ಹೇಳಿದ್ರಲ್ರಿ ಮಾಮಿ. ನನಗಂತೂ ಭಾಳ ಇಷ್ಟ ಆಯ್ತ್ರವ. ಅರ್ಥಗರ್ಭಿತ ಐತ್ ನೋಡ್ರಿ ಅವ್ರ ಪ್ರವಚನ. ಹೌದವಾ, ಸಾವಿತ್ರಿ ಬಗ್ಗೆ ಇಷ್ಟು ಚಂದ ಪ್ರವಚನ ಹೇಳಿದ್ರಲ್ಲ ನಿನ್ನೆ ಒಬ್ರು ಆಚಾರಿ. ಏನಂದ್ರ, ಒಬ್ಬ ರಾಜ ಇದ್ನಂತ. ರಾಜ ಒಟ್ಟ ಮಕ್ಕಳಾಗಿದ್ದಿಲ್ಲ ಅಂತ. 18 ವರ್ಷ ತಪಸ್ ಮಾಡಿ ಸಾವಿತ್ರಿ ಅನ್ನೋ ಒಂದು ಹೆಣ್ಣು ಮಗಳನ್ನ ಪಡೆದಂತ. ಆಕೆ ಇಷ್ಟು ಸುಂದರವಾಗಿದ್ಲಂತ, ಭಾಳ ತೇಜಸ್ಸು ಇತ್ತಂತ ಮುಖದ ಮೇಲೆ. ಆಕೆಗೆ ಇಷ್ಟು ಚಂದ ಇದ್ದ ಸಂಬಂಧ ನಾವು ಮಾಡ್ಕೊಳ್ಳಿಕ್ಕೆ ಹರರಲ್ಲ ಅಂತೇಳಿ ಯಾರೂ ಮುಂದೆ ಬರಲಿಲ್ಲಂತ. ಹಂಗಾಗಿ ಅದು ಒಂದೇ ಚಿಂತಿತ್ತಂತ ಅವನಿಗೆ. ಹೆಂಗೆ ಮಾಡೋದು, ನನ್ನ ಮಗಳಿಗೆ ಇಷ್ಟು ದಿನ ಆದರೂ ಮದುವೆ ಮಾಡಿಲ್ಲ ಅನ್ನೋ ಚಿಂತಿದ್ದಾಗ ನೀನೇ ಹೋಗಿ ನಿನ್ನ ಹುಡುಗನ ಆರಿಸ್ಕೊಂಡು ಬಾ ಅಂತೇಳಿ ಸಾವಿತ್ರಿ ಕಳಿಸಿದಾಗ ಸಾವಿತ್ರಿ ಸತ್ಯವಾನ ಅನ್ನೋನ ಆರಿಸ್ಕೊಂಡ್ಲಂತ. ಅವಳನ್ನೇ ಮದುವೆ ಆಗಬೇಕು ಅಂತ ಇದ್ದಾಗ ನಾರದರು ಬಂದು ಒಂದು ವಿಷಯ ಹೇಳಿದ್ರಂತ ಸಾವಿತ್ರಿಗೆ. ನಿನ್ನ ಗಂಡ ಈ ಸತ್ಯವಾನ ಏನಿದ್ದಾನಲ್ಲ, ನಿನ್ನ ಮದುವೆ ಆದ 1 ವರ್ಷಕ್ಕನೇ ಅವನು ಸಾವದ ಅಂತ ಹೇಳಿದಾಗ, ಇರಲಿ ಅವಾಗೇನಂದ್ರ ಅಪ್ಪ ಅದೆಲ್ಲ ಬೇಡ ಅಂದ್ರಂತ. ಇಲ್ಲ, ನಾನು ಅವನ್ನೇ ಮದುವೆ ಆಗ್ತೀನಿ ಅಂತ ಹಠಕ್ಕೆ ಬಿದ್ದು ಸತ್ಯವಾನನ್ನೇ ಮದುವೆ ಅಲ್ಲಂತ. ಹಿಂಗೆ ಒಂದ್ಸಲ ಕೆಲ್ಸಕ್ಕೆ ಹೋದಾಗ, ಅಂದ್ರೆ ಸತ್ಯವಾನ ಎಲ್ಲೋ ಹೋದಾಗ ಅರಳಿ ಮರದ ಕೆಳಗೆ ಕೂತು ನನಗೇನೋ ಒಂಥರ ಆಗ್ಲಿಕ್ಕತ್ತದ ಅಂತಿಕೊಂಡು ಉಸಿರಿದು ಮಾಡಿದಾಗ ಸಾವಿತ್ರಿ ತನ್ನ ತೊಡಿ ಮೇಲೆ ಅವನು ಮಲಗಿಸ್ಕೊಂಡಾಗ ಯಮಧರ್ಮ ಬಂದಂತ. ನಾನು ಪ್ರಾಣ ಪಕ್ಷಿ ಒಯ್ಲಿಕ್ಕೆ ಬಂದೀನಿ ನಿನ್ನ ಗಂಡಂದು ಅಂದಾಗ, ಆಕೆ ಒಟ್ಟ ನಾನು ಬಿಡಲ್ಲ ನನ್ನ ಗಂಡಗ, ಬೇಕಂದ್ರೆ ನಾನು ಬರ್ತೀನಿ, ಇಬ್ಬರನ್ನೂ ತೊಗೊಂಡು ಹೋಗು ನೀನು ಅಂದಾಗ ಯಮಧರ್ಮ ಹೇಳ್ತಾನಂತ, ಹಂಗೆಲ್ಲ ತೊಗೊಂಡು ಹೋಗ್ಲಿಕ್ಕೆ ಬರಂಗಿಲ್ಲ, ಅವನ ಪ್ರಾಣ ಪಕ್ಷಿ ಮಾತ್ರ ಒಯ್ಯಲು ಸಾಧ್ಯ, ನಾನು ನಿನ್ನ ಒಯ್ಲಿಕ್ಕೆ ಆಗಂಗಿಲ್ಲ ಅಂದಾಗ ಎಷ್ಟು ಹಠ ಮಾಡಿದ್ಲಂದ್ರೆ ಸಾವಿತ್ರಿ, ಏನಿಲ್ಲ ನಾನು ಒಟ್ಟ ನನ್ನ ಗಂಡನ ಬಿಡಂಗಿಲ್ಲ, ಬೇಕಂದ್ರೆ ನನ್ನೂ ತಗೋ, ಇಲ್ಲಾಂದ್ರೆ ನನ್ನ ಗಂಡನ ಪ್ರಾಣ ಪಕ್ಷಿ ವಾಪಸ್ ಕೊಡ್ಬೇಕು ನೀನು ಅಂತೇಳಿ ಹಠ ಬಿದ್ದು ಅಷ್ಟೊಂದು ಹೋರಾಡಿಲ್ಲಂತ ಯಮಧರ್ಮನ ಜೊತೆ. ಅವಾಗ ಯಮಧರ್ಮರಾಜ, ನೀನೇನು ಬಿಡಂಗೆ ಕಾಣಂಗಿಲ್ಲ, ಎಷ್ಟರ ಪತಿಭಕ್ತಿ ಇರ್ಬೇಕು ನಿನಗೆ ಹತ್ರ ಅಂತಿಕೊಂಡು ಆಕೆಗೆ ವರ ಕೊಟ್ಟನಂತ. ಹಂಗಾಗಿ ಅರಳಿ ಮರನ ಪೂಜಿಸೋದ್ರಿಂದ ಹೆಣ್ಮಕ್ಳಿಗೆ ಭಾಳ ಒಳ್ಳೆಯದು ಅಂತೇಳಿ ಎಷ್ಟು ಚಂದ ಹೇಳಿದ್ರು ಅವ್ರ ಆಚಾರ್ಯ. ನನಗೆ ಸುಮ್ ತಿಳಿದಷ್ಟು ಹೇಳಿನಷ್ಟೇ, ನನಗೆ ಅಷ್ಟು ಬರಂಗಿಲ್ಲವ. ನೋಡುವ ಎಷ್ಟು ಚಂದ ಹೇಳ್ಯಾರ. ಅವರಿಂದ ಕೇಳದೇಕಿ ನಿನಗೆ ಅಷ್ಟೊಂದು ಗೊತ್ತಿಲ್ಲ ಅಂತಿದಿ, ನೀ ಹೇಳಿದ್ರೇ ನಮ್ಗೆ ಇಷ್ಟ ಅರ್ಥ ಆದಂಗಾಯ್ತು. ಅವ್ರ ಬಾಯಿಲೆ ಕೇಳಿದ್ರೆ ಎಷ್ಟು ಇದಾಗ್ತಿತ್ತವ. ಭಾರಿ ಚಂದ ಹೇಳ್ಯಾರ ಬಿಡ. ನಿಜ ರೀ ಮಾಮಿ, ಒಟ್ಟು ಸಾವಿತ್ರಿ ಪೂಜೆದ್ದು ಭಾಳ ಮಹತ್ವದ ರೀ. ಅದು ಎಲ್ಲ ಹೆಣ್ಮಕ್ಳು ಮಾಡ್ಲೇಬೇಕ್ರಿ. ಅದು ಬುಕ್ ಓದ್ತಿರ್ತೀವಲ್ರಿ, ಎಷ್ಟು ಖುಷಿ ಅನಿಸ್ತಿರ್ತದ್ರಿ. ಅದು ಮಹಾರಾಷ್ಟ್ರ ಕಡೆ ಭಾಳ ನೋಡ್ರಿ ಇದು ಪೂಜೆ ಮಾಡೋದು. ಇನ್ನು ನಮ್ಮ ಕಡೆ ಕಡಿಮೆನೇ ಅನ್ಬೇಕು. ಇವತ್ತೇನು ಸತ್ಯನಾರಾಯಣ ಪೂಜೆ ಮಾಡಿ ಏನ ಪಂಕಜ? ಹಾಂ ರೀ ಮಮ್ಮಿ, ಮಾಡೀವ್ರಿ. ಏನು ಆಚಾರ್ಯ ಕರಿಷೆ ಮಾಡ್ಯಾರೇನು ನೀವು? ಯಾಕಂದ್ರೆ ತಿಂಗಳ ಆಚಾರ್ಯ ಕರಿಷೆ ಮಾಡ್ತಿರ್ತೀರವ, ಅದಕ್ಕಂದೆ. ಹಾಂ ರೀ, ಆಚಾರ್ಯ ಕರಿಷೆ ಮಾಡೀವ್ರಿ ಮಮ್ಮಿ.
ಸಾಯಂಕಾಲ ಕರಿತೀನಿ ರೀ ಅಷ್ಟು ನಮ್ಗೆ ಬರ್ರಿ ಪ್ರಸಾದ ತೊಗೊಂಡು ಹೋಗಂತೀರಿ ಎಲ್ಲರೂ. ಹಾಂ ಆಯ್ತಾಳ ಬರ್ತೀವಿ. ತಗೋರಿವ ಒಂದು ಹಾಡು ತಗೋರಿ. ಎಂಥಾಟಾವಳಿಗಾರ ನಮ್ಮ ಗೋಪಮ್ಮ ಕೇಳೆ, ಎಂಥಾಟಾವಳಿಗಾರ ನಮ್ಮ ಹಣವನ್ನೇ ಕೊಡುವೇನೆಂದು ಗುಣದಿಂದಲೆನ್ನ ತಂದ, ಹಣವನ್ನೇ ಕೊಡುವೇನೆಂದು ಗುಣದಿಂದಲೆನ್ನ ತಂದ, ಹಣವ ಕೇಳಿದರೆಲ್ಲಿ ಹಣವ ಇಲ್ಲವೇ ಪಲ್ಲಣವ, ಇಲ್ಲವೇ ಅಲ್ಲಣವ ಕುದುರೆಯ ಬೊಕ್ಕಣವ ಹೂಗೆನ್ನುತ್ತಾನೆ, ಎಂಥಾಟಾವಳಿಗಾರ ನಮ್ಮ ಗೋಪಮ್ಮ ಕೇಳೆ, ಎಂಥಾಟಾವಳಿಗಾರ ನಮ್ಮ ಕಡಗವ ಕೊಟ್ಟೇನೆಂದು ಸಡಗರದಿಯನ್ನ ತಂದ, ಕಡಗವ ಕೊಟ್ಟೇನೆಂದು ಸಡಗರದಿಯನ್ನ ತಂದ, ಕಡಗ ಕೇಳಿದರೆಲ್ಲಿ ಕಡಗ ಅಂಬರದಾಗಿನ ಗುಡುಗ, ಮುಂಗೈ ಮ್ಯಾಲಿನ ಗಿಡುಗ, ನೆತ್ತಿಯ ಮ್ಯಾಲಿನ ಪಡಗ ಹೂಗೆನ್ನುತ್ತಾನೆ, ಎಂಥಾಟಾವಳಿಗಾರ ನಮ್ಮ ಗೋಪಮ್ಮ ಕೇಳೆ, ಎಂಥಾಟಾವಳಿಗಾರ ನಮ್ಮ ಬಳಿಯನ್ನೇ ಕೊಟ್ಟೇನೆಂದು ಬಲು ಮಾತಿಲೆನ್ನ ತಂದ, ಬಳಿಯನ್ನೇ ಕೊಟ್ಟೇನೆಂದು ಬಲು ಮಾತಿಲೆನ್ನ ತಂದ, ಬಳಿಯ ಕೇಳಿದರೆಲ್ಲಿ ಬಳಿಯ ಊರ ಮುಂದಿನ ಗೆಳೆಯ, ಗದ್ದೆಯ ಮ್ಯಾಲಿನ ಕಳಿಯ, ಕೈಕಾಲು ಹಿಡಿದು ಶಳಿಯ ಹೂಗೆನ್ನುತ್ತಾನೆ, ಎಂಥಾಟಾವಳಿಗಾರ ನಮ್ಮ ಗೋಪಮ್ಮ ಕೇಳೆ, ಎಂಥಾಟಾವಳಿಗಾರ ನಮ್ಮ ಬುಗುಡಿಯ ಕೊಟ್ಟೇನೆಂದು ಬೆಡಗಿಲೆಯನ್ನ ತಂದ, ಬುಗುಡಿಯ ಕೊಟ್ಟೇನೆಂದು ಬೆಡಗಿಲೆಯನ್ನ ತಂದ, ಬುಗುಡಿ ಕೇಳಿದರೆಲ್ಲಿ ಬುಗುಡಿ ಪಾಂಡವರಾಡುವ ಪಗಡಿ, ಹಸುರೋಳು ಕಾದಾಡಿ ಛೀ ಅತ್ತ ಹೋಗದಗಡಿ ಹೂಗೆನ್ನುತ್ತಾನೆ, ಎಂಥಾಟಾವಳಿಗಾರ ನಮ್ಮ ಗೋಪಮ್ಮ ಕೇಳೆ, ಎಂಥಾಟಾವಳಿಗಾರ ನಮ್ಮ ಆದಿಕೇಶವನ ಮ್ಯಾಲೆ ಆಣೆಯಿಟ್ಟು ಕರೆದು ತಂದ, ಆದಿಕೇಶವನ ಮ್ಯಾಲೆ ಆಣೆಯಿಟ್ಟು ಕರೆದು ತಂದ, ಆನಂದದಿಂದ ಬೆರೆದ ಬೀದ್ಯಾಗ ಬಂದು ಕರೆದ, ಧರೆಯೊಳಗಿಗ ಮೆರೆದ ನಮ್ಮ ಶ್ರೀಕೃಷ್ಣರಾಯ, ಎಂಥಾಟಾವಳಿಗಾರ ನಮ್ಮ ಗೋಪಮ್ಮ ಕೇಳೆ, ಎಂಥಾಟಾವಳಿಗಾರ ನಮ್ಮ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ, ಮಾರ ಜನಕನ ಮೋಹನಾಂಗನ ಸೇರಿ ಸುಖಿಸಲು ಆರೈಸಿ ಬಂದೆವು, ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ. ಬಿಲ್ಲ ಹಬ್ಬಗಳಂತೆ ಅಲ್ಲಿ ಬೀದಿ ಶೃಂಗಾರವಂತೆ, ಮಲ್ಲರ ಕಾಳಗ ಮದ್ದಾನೆಯಂತೆ, ಮಲ್ಲರ ಕಾಳಗ ಮದ್ದಾನೆಯಂತೆ ಫುಲ್ಲಾಕ್ಷನು ತಾನಲ್ಲಿಗೆ ತೆರಳಿದ, ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ. ಮಧುರಾಪುರಿಯಂತೆ ಅಲ್ಲಿ ಮಾವ ಕಂಸನಂತೆ, ಒದಗಿದ ಮದಗಜ ತುರಗ ಸಾಲಿನಲಿ, ಒದಗಿದ ಮದಗಜ ತುರಗ ಸಾಲಿನಲಿ ಮಧುಮೋಹನ ಕೃಷ್ಣ ಮಧುರಗೆ ತೆರಳಿದ, ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ. ಅತ್ತೆ ಮಾವನ ಬಿಟ್ಟು ಬಂದೇವು ಹಿತ್ತಲ ಬಾಗಿಲಿನಿಂದ, ಭಕ್ತವತ್ಸಲನ ಬಹು ನಂಬಿದ್ದೆವು, ಭಕ್ತವತ್ಸಲನ ಬಹು ನಂಬಿದ್ದೆವು, ಉತ್ಸಾಹ ಭಂಗ ಮಾಡಿದ ನಮ್ಮ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ. ರಂಗನ ಸೆರೆ ನಂಬಿ ಬಂದೆವು ಸಂಗ ಸುಖವ ಬಯಸಿ, ಭಂಗಿಸಿ ನಮ್ಮನು ಹ್ಯಾಂಗೆ ಪೋದನಮ್ಮ, ಭಂಗಿಸಿ ನಮ್ಮನು ಹ್ಯಾಂಗೆ ಪೋದನಮ್ಮ, ಮಂಗಳ ಮೂರುತಿ ಮದನ ಗೋಪಾಲನು ತಾರಮ್ಮಯ್ಯ
ಯದುಕುಲವಾರಿಧಿ ಚಂದ್ರಮನ ಶೇಷಗಿರಿಯ ಮೇಲೆ ಹರಿತಾವಾಸವಾಗಿಹ ಕಾಣೆ ಸಾಸಿರ ನಾಮದ ಒಡೆಯನೆಂದೆನಿಸಿದ ಸಾಸಿರ ನಾಮದ ಒಡೆಯನೆಂದೆನಿಸಿದ ಶ್ರೀಶ ಪುರಂದರ ವಿಠಲರಾಯನ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ಮಾರಜನಕನ ಮೋಹನಾಂಗನ ಸೇರಿ ಸುಖಿಸಲು ಹಾರೈಸಿ ಬಂದೆವು ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ. ಸ್ವಲ್ಪ ನನಗೆ ಗೊತ್ತಿದ್ದಷ್ಟು ಒಟ್ಟು ಸಾವಿತ್ರಿ ಬಗ್ಗೆ ಪ್ರವಚನ ಕೇಳಿ ಬಂದಿದ್ದನ್ನ ಹೇಳಿನಿ. ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಹೊಟ್ಟೆ ಹಾಕೋರಿ. ಹೆಂಗನಿಸ್ತ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಹಾಗೆ ಬಾಜುಕಿನ ಗಂಟೆ ಠಣ್ ಅಂತ ಬಾರಿಸ್ರಿ. ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಅಂತ ಕೇಳ್ಕೊತೀವಿ. ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಎಲ್ಲರಿಗೂ ಧನ್ಯವಾದಗಳು.